ಹನುಮಂತನಿಗೆ ಕಿಚ್ಚ ಸುದೀಪ್ ಗಿಫ್ಟ್ ಕೊಟ್ಟು ಹೇಳಿದ್ದೇನು? ಕಿಚ್ಚ ಸುದೀಪ್ ಮನಗೆದ್ದ ಹನುಮಂತನಿಗೆ ಭರ್ಜರಿ ಉಡುಗೊರೆ. ಕಳೆದ ವಾರ ಹನುಮಂತನಿಗೆ ಮಾತು ಕೊಟ್ಟಂತೆ ನಡೆದ ಮಾಣಿಕ್ಯ. ಕಿಚ್ಚ ಸುದೀಪ್ ಉಡುಗೊರೆಗೆ ಭಾವುಕರಾದ ಹನುಮಂತ ಏನಂದ್ರು? ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಹನುಮಂತು ಬರೀ ವೀಕ್ಷಕರ ಮನಗೆದ್ದಿಲ್ಲ, ತನ್ನ ಮುಗ್ಧತೆಯಿಂದಲೇ ಬಾದುಷಾ ಕಿಚ್ಚ ಸುದೀಪ್ ಅವರ ಪ್ರೀತಿಯನ್ನು ಗಳಿಸಿದ್ದಾರೆ. ಹನುಮಂತನ ಮಾತಿಗೆ ಮನಸೋತಿರುವ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ಮಾತಿಗೆ ತಕ್ಕಂತೆ ಅವರು ಭರ್ಜರಿ ಉಡುಗೊರೆಯನ್ನು ಹನುಮಂತನಿಗೆ ಕಳುಹಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಹನುಮಂತನಿಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಗಿಫ್ಟ್ಗಳನ್ನು ಕಳುಹಿಸಿದ್ದಾರೆ. ಬ್ರಾಂಡೆಡ್ ಬಟ್ಟೆಗಳು, ಹೊಸ ಚಡ್ಡಿ, ಲುಂಗಿಯನ್ನು ಹನುಮಂತನಿಗೆ ಕಳುಹಿಸಲಾಗಿದೆ. ಮನೆಯ ಸದಸ್ಯರು ಹನುಮಂತನಿಗೆ ಕೊಟ್ಟ ಗಿಫ್ಟ್ಗಳನ್ನು ಹಸ್ತಾಂತರಿಸಿದ್ದಾರೆ. ಕಿಚ್ಚ ಸುದೀಪ್ ಉಡುಗೊರೆಯನ್ನು ನೋಡಿ ಭಾವುಕರಾದ ಹನುಮಂತರವರು, ನನಗೆ ಇದನ್ನು ನಂಬೋದಕ್ಕೆ ಆಗುತ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ, ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಎಂದು ಹೇಳಿದ್ದಾರೆ. ಹನುಮಂತನಿಗಾಗಿ ಸುದೀಪ್ ಅವರು ಹೊಸ ಶರ್ಟ್, ಹೊಸ ಬಟ್ಟೆಗಳ ಜೊತೆಗೆ ಚಡ್ಡಿಯನ್ನು ಕಳುಹಿಸಿದ್ದಾರೆ. ಚಡ್ಡಿಯನ್ನು ನೋಡಿದ ಹನುಮಂತ, ಮಾವೋ 3000 ಚಡ್ಡಿ ಅಂತ ಹೇಳಿ ಎಲ್ಲರೂ ನಕ್ಕು ನಕ್ಕು ಸುಸ್ತಾಗುವಂತೆ ಮಾಡಿದ್ದಾರೆ. ಬಟ್ಟೆಯ ಜೊತೆಗೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗಾಗಿ ಒಂದು ಕವನವನ್ನು ಬರೆದು ಕಳುಹಿಸಿದ್ದಾರೆ. ಕಿಚ್ಚ ಸುದೀಪ್ ಕವನವನ್ನು ಚೈತ್ರ ಕುಂದಾಪುರ ಅವರು ಓದಿದ್ದು ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳಿಗೂ ತುಂಬ ಇಷ್ಟವಾಗಿದೆ. ಮೈಯ ಮುಚ್ಚೋ ಬಟ್ಟೆ ನೋಡಿ ಮಾನವ ಅಳಿಬ್ಯಾಡ್ರಿ, ಮನಸ ತೋರೋ ನಗುವದ್ ನೋಡದೆ ಸುಮ್ಮನೆ ಇರಬ್ಯಾಡ್ರಿ, ಕುರಿಯ ಕಾಯೋ ಕುರಿಗಾಹಿ ಕೊಡುತ್ತಾನೋ ಕಂಬಳಿ, ಜಗವ ಕಾಯೋ ರೈತ ಸ್ನೇಹಿ ನೀಡುತ್ತಾನೋ ಅಂಬಲಿ, ಲೋ ಹನುಮಂತ ದಿನವೋ ಜಳಕ ಮಾಡೋ ದಿನವೂ ಪದವ ಕಟ್ಟಿ ಹೊಸ ಹಾಡು ಹಾಡೋ ಇಂತಿ ನಿಮ್ಮ ಬಾದುಷಾ ಕಿಚ್ಚ ಎಂದು ಅವರು ಒಂದು ಪತ್ರವನ್ನು ಬರೆದು ಕಳುಹಿಸಿದ್ದಾರೆ. ಇವತ್ತಿನ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.